ನೋಡ್ರಿ ಈ ಪದಾರ್ಥ ನೋಡಾಕ ಎಷ್ಟು ಚಂದ ಕಾಣಕತ್ತೈತಿ. ನೋಡಾಕಷ್ಟ ಅಲ್ಲ, ಇದು ತಿನ್ನಕ್ಕೂ ಬಹಳ ರುಚಿ ಆಗೈತಿ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆಯೊಳಗೆ ಸ್ವಾಗತ. ನಾನು ರಶ್ಮಿ. ಬರ್ರಿ, ಇವತ್ತು ಬಹಳ ಯುನೀಕ್ ಆಗಿರುವಂಥ, ಅಷ್ಟ ರುಚಿ ಆಗಿರುವಂಥ ಈ ಹೊಸ ಥರದ ಸ್ವೀಟ್ ತಯಾರಿಸೋಣ. ನೀವು ದೀಪಾವಳಿಯಾಗ ಶಂಕರಪಾಳಿ, ಕರ್ಚಿಕಾಯಿ, ಉಂಡಿ ಈ ಥರದ ಟ್ರೆಡಿಷ್ನಲ್ ಸ್ವೀಟ್ ಮಾಡಿರ್ತೀರಿ. ಈ ಹೊಸ ಥರದ ಸ್ವೀಟ್ ಒಂದ್ಸತಿ ಟ್ರೈ ಮಾಡ್ರಿ, ಖಂಡಿತ ನಿಮ್ಮ ಮನ್ಯಾಗ ಎಲ್ಲರಿಗೂ ಸೇರ್ತೈತಿ. ಇದನ್ನ ತಯಾರಿಸೋದು ಅಷ್ಟ ಸುಲಭ ಐತಿ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ನು ಬೇಕಾಗಂಗಿಲ್ಲ. ತಡ ಮಾಡೋದು ಬೇಡ, ಈ ಪದಾರ್ಥ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ. ಮುಂಚೆ ಇದನ್ನು ತಯಾರ್ಸಕ್ಕೆ ಏನೇನು ಬೇಕಂತ ನೋಡೋಣ. ನಾನಿಲ್ಲಿ 1 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ಮನೆಯಾಗಿರೋ ಯಾವ್ದಾರು ಒಂದು ಬಟ್ಲದಿಂದ ಎಲ್ಲ ಪದಾರ್ಥ ಅಳತೆ ಮಾಡಿ ತಗೋರಿ. ನೀವು ಇದನ್ನು ಗ್ರಾಮ್ನಾಗ ನೋಡಿದ್ರೆ ಇದು 150 ಗ್ರಾಮ್ನಷ್ಟು ಐತಿ. 2 ಚಮಚೆಯಷ್ಟು ಚಿರೋಟಿ ರವೆ, ನಾವು ಉಂಡಿ ಅದು ಕಟ್ಟಕ್ಕೆ ಯೂಸ್ ಮಾಡ್ತೇವೆ ನೋಡ್ರಿ, ಬಹಳ ಜಿನ್ಗಿರ್ತೈತಿ, ಆ ರವೆ ತಗೋರಿ. ಇದು 30 ಗ್ರಾಮ್ನಷ್ಟು ಐತಿ. ಅರ್ಧ ಕಪ್ನಷ್ಟು ಸಕ್ಕರೆ ತಗೋರಿ, ಇದು 150 ಗ್ರಾಮ್ನಷ್ಟು ಐತಿ. 2 ಚಿಟಿಕೆಯಷ್ಟು ಉಪ್ಪು, 1 ಚಮಚೆಯಷ್ಟು ಏಲಕ್ಕಿ ಪುಡಿ, 1 ಚಮಚೆಯಷ್ಟು ತುಪ್ಪ ಮತ್ತು ಸಾಟ ತಯಾರ್ಸಾಕ 3 ಚಮಚೆಯಷ್ಟು ಮೈದಾ ಹಿಟ್ಟು, ಇದು 25 ಗ್ರಾಮ್ನಷ್ಟು ಆಕತಿ. ಮತ್ತು ಒಂದು 4 ಚಮಚೆಯಷ್ಟು ಎಣ್ಣೆ ಬೇಕಾಕತಿ. ಈಗ ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ಒಂದು ದೊಡ್ಡ ಬೌಲ್ನಾಗ ಮೈದಾ ಹಿಟ್ಟು, ಚಿರೋಟಿ ರವೆ ಮತ್ತು ಉಪ್ಪು ಹಾಕಿ ಇವು ಮೂರೂ ಕಲಿಸ್ಕೊಂಡು ತಗೊಳ್ಳೋಣ. ನಾವು ಹಾಕಿದ ಉಪ್ಪು ಮತ್ತು ಚಿರೋಟಿ ರವೆ ಮೈದಾದಾಗ ಚಂದಾಗ ಮಿಕ್ಸ್ ಆಗಬೇಕು. ಯಾವುದೇ ಸಿಹಿ ಪದಾರ್ಥ ತಯಾರಿಸಿದ್ರು ಅದ್ರಾಗ ಒಂದು ಅಗಳನಷ್ಟು, ಒಂದು ಚಿಟಿಕೆಯಷ್ಟು ಅಥವಾ ಒಂದು 2 ಚಿಟಿಕೆಯಷ್ಟು ಉಪ್ಪು ಹಾಕಬೇಕು. ಅದರಿಂದ ಆ ಪದಾರ್ಥದ ರುಚಿ ಇನ್ನೂ ಹೆಚ್ಚಾಕತಿ. ಮತ್ತು ಆ ಪದಾರ್ಥ ಜಾಸ್ತಿ ತಿಂದ್ರೆ ಬಾಯಿ ಕಟ್ತೈತಿ, ಅಂದ್ರೆ ತೀರಾ ಸಿಹಿ ಸಿಹಿ ಅನಿಸ್ತೈತೆ ಅಂತಾರೆ ನೋಡ್ರಿ, ಆ ರೀತಿ ಆಗಂಗಿಲ್ಲ. ಈಗ ಇದ್ರಾಗ ತುಪ್ಪ ಹಾಕೋಣ. ಇದನ್ನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ, ಹಿಂಗೆ ಹಾಕ್ರಿ. ಇದನ್ನು ಹಿಟ್ಟಿನಾಗ ಎಲ್ಲ ಕಡೆ ಚಂದಾಗ ಹತ್ತೋ ರೀತಿ ಕಲಿಸ್ಕೊಂಡು ತಗೋರಿ. ಒಂದು ಅರ್ಧ ನಿಮಿಷನಾದರೂ ಇದನ್ನು ಈ ರೀತಿ ಕಲಿಸ್ಬೇಕು, ಅಂದ್ರೆ ನಾವು ಹಾಕಿದ ತುಪ್ಪ ಎಲ್ಲ ಹಿಟ್ಟಿನಾಗ ಈವನ್ ಆಗಿ ಮಿಕ್ಸ್ ಆಕತಿ. ನೋಡ್ರಿ, ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈಗ ಸ್ವಲ್ಪ ನೀರು ಹಾಕ್ತಾ ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ಒಂದೇ ಸತಿ ಜಾಸ್ತಿ ನೀರು ಹಾಕಬೇಡ್ರಿ, ಯಾಕಂದ್ರೆ ಹಿಟ್ಟು ತೆಳಗಾದ್ರೆ ಪದಾರ್ಥ ಸರಿ ಬರಂಗಿಲ್ಲ. ನೋಡಿಕೊಂಡು ಸ್ವಲ್ಪ ನೀರು ಹಾಕ್ತಾ ಹಿಟ್ಟು ಕಲಿಸ್ಕೊಂಡು ತಗೊಳ್ಳೋಣ. ನೋಡ್ರಿ, ಈ ರೀತಿ ಇದು ಮೀಡಿಯಂ ಗಟ್ಟಿ ಹದಕ್ಕೆ ಇರಬೇಕು. ಈಗ ಮುಚ್ಚಳ ಮುಚ್ಚಿ ಇದನ್ನು ಒಂದು 10 ನಿಮಿಷ ಹಿಂಗೆ ಬಿಡ್ರಿ. ಅಂದ್ರೆ ನಾವು ಇದ್ರಾಗ ಚಿರೋಟಿ ರವೆ ಏನು ಹಾಕ್ಯವು ನೋಡ್ರಿ, ಅದು ಚಂದಾಗ ನೆನಿತೈತಿ. ಇದು ನೆನಿಲಿ ಅಲ್ಲಿವರೆಗೂ ಇದಕ್ಕೆ ಪಾಕ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ಪಾಕ ಮಾಡಾಕ ಒಂದು ಬಾಳ್ಗಿ ಒಳಗೆ ನಾವು ತಗೊಂಡಿರೋ ಅರ್ಧ ಕಪ್ನಷ್ಟು ಸಕ್ಕರೆ ಹಾಕಿ, ಅರ್ಧ ಕಪ್ನಷ್ಟು ನೀರು ಹಾಕಿ ಗ್ಯಾಸ್ ಹೈ ಫ್ಲೇಮ್ನಾಗಿಟ್ಟು ಇದನ್ನು ಕರಗಿಸಿ ತಗೊಳ್ಳೋಣ. ಇಲ್ಲಿ ನಾವು ಯಾವುದೇ ಥರದ ಪಾಕ ಮಾಡಾಕತ್ತಿಲ್ಲ, ಅಂದ್ರೆ 1 ಎಳೆ ಪಾಕ ಅಥವಾ 2 ಎಳೆ ಪಾಕ, ಈ ರೀತಿ ಜಸ್ಟ್ ಸಕ್ಕರೆ ಕರಗಿ ಇದು ಒಂದು ಸ್ವಲ್ಪ ಅಂಟಂಟಾಗಬೇಕು. ನಾವು ಜಾಮೂನ್ ಅದು ಮಾಡಾಕ ಪಾಕ ಮಾಡ್ತೇವೆ ನೋಡ್ರಿ, ಅದೇ ರೀತಿ ಸಕ್ಕರೆ ಪೂರ್ತಿ ಕರಗಿದ ಮ್ಯಾಗ ಈಗ ಇದ್ರಾಗ ಏಲಕ್ಕಿ ಪುಡಿ ಹಾಕಿ ಇದನ್ನು ಇನ್ನೊಂದು 2 ಕುದಿ ಕುದಿಸ್ಕೊಂಡು ತಗೊಳ್ಳೋಣ. ನೋಡ್ರಿ, ಇದು ರೆಡಿ ಐತಿ. ಇದನ್ನು ಈ ರೀತಿ ಚೆಕ್ ಮಾಡಿರಿ. ನೀವಿಲ್ಲಿ ನೋಡಾಕತ್ತಿರ್ಬೋದು, ಇದು ಒಂದು ಸ್ವಲ್ಪ ಅಂಟಂಟಾಗೈತಿ, ಎಳಿ ಬರಾಕತ್ತಿಲ್ಲ. ಈ ರೀತಿ ಇದನ್ನು ತಯಾರಿಸ್ರಿ. ಅಕಸ್ಮಾತ್ ನೀವು ಇದನ್ನು ಎಳಿ ಬರೋ ರೀತಿ ಏರ್ ಪಾಕ ತಯಾರಿಸಿದ್ರೆ ನಾವು ಮಾಡಾಕತ್ತಿರೋ ಪದಾರ್ಥ ಏನೈತಿ ನೋಡ್ರಿ, ಪಾಕ ಹೀರ್ಕೊಳಂಗಿಲ್ಲ. ಅದರಿಂದ ಈ ಸ್ಟೆಪ್ ಬಹಳ ಮುಖ್ಯ ಐತಿ. ಇದು ರೆಡಿ ಆಗೈತಿ. ಗ್ಯಾಸ್ ಆಫ್ ಮಾಡಿ ಇದನ್ನು ಸೈಡ್ ತೆಗೆದಿಡ್ರಿ. ಈಗ ನೆಕ್ಸ್ಟ್ ನಾವು ಇದಕ್ಕೆ ಸ್ಲರಿ ರೆಡಿ ಮಾಡ್ಕೋಬೇಕು. ನಾವು ತೊಗೊಂಡಿರೋ ಮೈದಾ ಹಿಟ್ಟು ಮತ್ತು ಎಣ್ಣೆ ಮಿಕ್ಸ್ ಮಾಡಿ ನೋಡ್ರಿ, ಈ ರೀತಿ ಸ್ಲರಿ ರೆಡಿ ಮಾಡ್ಕೊಂಡು ತಗೋರಿ. ಇದು ಕಲಿಸ್ಬೇಕಾದ್ರೆ ಜಾಸ್ತಿನ ಗಟ್ಟಿ ಅನಿಸಿದ್ರೆ ಇದ್ರಾಗ ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸ್ರಿ. ತೀರಾ ತೆಳ್ಳಗೂ ಬೇಡ. ನೋಡ್ರಿ, ಈ ರೀತಿ ಇದು ಒಂದು ಸ್ವಲ್ಪ ಸೆಮಿ ಲಿಕ್ವಿಡಿ ಇರಬೇಕು. ನಿಮ್ಗೆ ಇದ್ರ ಕನ್ಸಿಸ್ಟೆನ್ಸಿ ಗೊತ್ತಾಗಕತ್ತೈತಂತ ಅನ್ಕೊತೀನಿ. ಇದು ರೆಡಿ ಐತಿ. ಈಗ ಇದನ್ನು ಸೈಡ್ ತೆಗೆದಿಟ್ಟು ನಾವೇನು ನೆನ್ಸಾಕಿಟ್ಟಿದ್ವಿ ನೋಡ್ರಿ ಹಿಟ್ಟು, ಅದು ನೆಂದೈತಿ. ಇದನ್ನು ಇನ್ನೊಂದು ಸ್ವಲ್ಪ ಮಿತ್ಕೊಂಡು ತಗೊಳ್ಳೋಣ. ಈ ಥರ ಒಂದು ಸ್ವಲ್ಪ ಹೊತ್ತು ಇದನ್ನು ಮಿತ್ಕೊಂಡ್ ಮ್ಯಾಗ ಈಗ 4 ಸಮಾನ ಗಾತ್ರದ ಉಳ್ಳಿ ಮಾಡ್ಕೊಂಡು ತಗೋರಿ. ಅಥವಾ ನೀವು ಬೇಕಂದ್ರೆ 5 ತಯಾರಿಸ್ಬೋದು. ನಾನಿಲ್ಲಿ 4 ಉಳ್ಳಿ ಮಾಡೇನಿ. ನಾವು ನಾರ್ಮಲಿ ಚಪಾತಿ ಮಾಡಕ್ಕೆ ಹಿಟ್ಟು ತೊಗೊತೀವಿ ನೋಡ್ರಿ, ಅಷ್ಟ ಹಿಟ್ಟು ತೊಗೊಂಡೇನಿ. ಈಗ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಇದನ್ನು ತೆಳ್ಳಗೆ ಲಟ್ಟಿಸ್ಕೊಂಡು ತಗೊಳ್ಳೋಣ. ಎಷ್ಟು ಆಕತ್ ನೋಡ್ರಿ, ಅಷ್ಟು ತೆಳ್ಳಗ ಲಟ್ಟಿಸ್ರಿ. ನೀವಿಲ್ಲಿ ನೋಡಾಕತ್ತಿರ್ಬೋದು ನೋಡ್ರಿ, ಈ ರೀತಿ ಚಪಾತಿಕ್ಕಿಂತ ಒಂದು ಸ್ವಲ್ಪ ತೆಳ್ಳಗ ಲಟ್ಟಿಸ್ಕೊಂಡು ತಗೋರಿ. ಇದೇ ರೀತಿ ಉಳಿದಿರೋ 3 ಹಿಟ್ಟಿನ ಉಳ್ಳಿ ಲಟ್ಟಿಸ್ಕೊಂಡು ತಗೊಳ್ಳೋಣ. ನೋಡ್ರಿ, ಇಲ್ಲಿ ನಾನು 4 ಚಪಾತಿ ಲಟ್ಟಿಸ್ಕೊಂಡು ತಗೊಂಡೇನಿ. ಈಗ ಇದ್ರಾಗಿನ 1 ಚಪಾತಿ ಕೆಳಗಿಟ್ಟು ಇದ್ರ ಮ್ಯಾಗ ನಾವೇನು ತಯಾರಿಸಿ ಇಟ್ಟಿದ್ವಿ ನೋಡ್ರಿ ಸ್ಲರಿ, ಅದನ್ನು ಹಚ್ಚಬೇಕು. ಇದು ಈ ಚಪಾತಿಗೆ ಎಲ್ಲ ಕಡೆ ಹತ್ತಬೇಕು, ಆ ರೀತಿ ಇದನ್ನು ಸವರ್ರಿ.
ಈಗ ಇನ್ನೊಂದು ಚಪಾತಿ ಇದ್ರ ಮ್ಯಾಗ ಇಟ್ಟು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿರಿ. ಇದೇ ರೀತಿ ನಾವು ಲಟ್ಸಿರೋ 4 ಚಪಾತಿ ಸ್ಲರಿ ಹಚ್ಚಿ ಒಂದ್ರ ಮ್ಯಾಗ ಒಂದಿಟ್ಟು ಈ ರೀತಿ ಇದನ್ನು ಸೆಟ್ ಮಾಡ್ಕೊಂಡು ತಗೋರಿ. 4 ಚಪಾತಿ ಈ ಥರ ಇಟ್ಟ ಮ್ಯಾಗ ಈಗ ಎಡ್ಜಸ್ನ ನೋಡ್ರಿ ಈ ರೀತಿ ನಡುವಿನ ಸೈಡ್ ಮಡಚ್ರಿ. ಮ್ಯಾಗ ಇನ್ನೊಂದು ಸ್ವಲ್ಪ ಸ್ಲರಿ ಸವ್ರಿ, ಇನ್ನೊಂದು ಭಾಗನೂ ಒಳಗಿನ ಸೈಡ್ ಮಡಚ್ರಿ. ಇದ್ರ ಮ್ಯಾಗನು ಉಳಿದಿರೋ ಎಲ್ಲ ಸ್ಲರಿ ಹಚ್ಚಿ ನಾನು ಇಲ್ಲಿ ತೋರ್ಸಾಕತ್ತೇನೆ ನೋಡ್ರಿ. ಈ ರೀತಿ ಇದನ್ನ ಮಡಚಿ ಸ್ಕ್ವೇರ್ ಆಕಾರದಾಗ ತಯಾರಿಸಿ ತಗೋರಿ. ನೋಡ್ರಿ ಈ ಥರ ಇದನ್ನ ತಯಾರಿಸೋದ್ರಿಂದ ಇದ್ರಾಗ ಬಹಳಷ್ಟು ಲೇಯರ್ಸ್ ಕ್ರಿಯೇಟ್ ಆಕ್ಕವು. ಈಗ ಇದನ್ನ ಲಟ್ಟಿಸ್ಕೊಂಡು ತಗೊಳ್ಳೋಣ. ಹಗುರವಾದ ಕೈನಿಂದ ಲಟ್ಟಿಸ್ರಿ. ಈ ಸತಿ ಇದನ್ನ ದಪ್ಪ ಲಟ್ಟಿಸ್ಬೇಕು, ತೆಳ್ಳಗ ಲಟ್ಟಿಸ್ಬೇಡ್ರಿ. ಮತ್ತು ಆದಷ್ಟು ಈ ಸ್ಕ್ವೇರ್ ಶೇಪ್ ಮೇಂಟೈನ್ ಮಾಡಕ್ಕೆ ಟ್ರೈ ಮಾಡ್ರಿ. ನೋಡ್ರಿ ಈ ರೀತಿ ಇಷ್ಟು ದಪ್ಪ ಇದನ್ನ ಲಟ್ಟಿಸ್ಕೊಂಡ್ ಮ್ಯಾಗ ಎಡ್ಜಸ್ನ ಕಟ್ ಮಾಡಿ ಇದನ್ನ ಎಕ್ಸಾಕ್ಟ್ ಸ್ಕ್ವೇರ್ ಆಕಾರದಾಗ ತಯಾರಿಸಿ ತಗೋರಿ. ಕಟ್ ಮಾಡಿ ಉಳಿದಿರೋ ಈ ಪಟ್ಟಿ ಏನದವ್ ನೋಡ್ರಿ, ಇವನ್ನ ಹಿಂಗ ತೆಗೆದಿಡ್ರಿ. ಇವು ಮುಂದೆ ಯೂಸ್ ಆಕ್ಕವು. ಈಗ ಇದನ್ನ ಸಣ್ಣ ಸಣ್ಣ ಪಟ್ಟಿ ಆಕಾರದಾಗ ಕಟ್ ಮಾಡಬೇಕು. ಮುಂಚೆ ಈ ರೀತಿ ಭಾಗ ಮಾಡ್ಕೊಂಡು ತಗೋರಿ, ಅಂದ್ರೆ ಈಸಿ ಆಕತಿ. ನೋಡ್ರಿ ಈ ಥರ ಇವನ್ನ ಕಟ್ ಮಾಡ್ಕೊಂಡ್ ಮ್ಯಾಗ ಈಗ ಸ್ವಲ್ಪ ಗ್ಯಾಪ್ ಬಿಟ್ಟು ಇದನ್ನ ಉದ್ದಕ್ಕೆ ಕಟ್ ಮಾಡ್ಕೊಂಡು ತಗೋರಿ. ನಾನಿಲ್ಲಿ ತೋರ್ಸಾಕತ್ತೇನೆ ನೋಡ್ರಿ ಈ ರೀತಿ. ಇದೇ ರೀತಿ ಉಳಿದಿರೋ ಎಲ್ಲ ಸ್ಕ್ವೇರ್ಸ್ನು ಉದ್ದಕ್ಕೆ ಕಟ್ ಮಾಡ್ಕೊಂಡು ತಗೋರಿ. ಈಗ ನಾನಿಲ್ಲಿ ದಾರದ ರೀಲ್ ತಗೊಂಡೇನಿ. ಈ ದಾರ ನೋಡ್ರಿ ಈ ರೀತಿ ಸ್ವಲ್ಪ ಕಟ್ ಮಾಡಿ ಇಟ್ಕೋರಿ. ಈಗ ನಾವು ಕಟ್ ಮಾಡಿಟ್ಟಿರೋ ಈ ಪಟ್ಟಿನ ಒಂದ್ರ ಮ್ಯಾಗ ಒಂದು ಇಡಬೇಕು. ಇದ್ರಾಗಿನ ಲೇಯರ್ಸ್ ನಿಮ್ಗೆ ಈಗ ಕಾಣ್ತಿರ್ಬಹುದು. ಈ ರೀತಿ 3 ಪಟ್ಟಿ ತಗೋರಿ ಅಥವಾ 4 ತಗೋಬಹುದು. ನಾನಿಲ್ಲಿ 4 ಪಟ್ಟಿ ತಗೊಂಡೇನಿ. ಇವನ್ನ ನಡುವಿಂದ ಒಂದು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಂಡು ತಗೋರಿ. ಈಗ ನಾವು ಕಟ್ ಮಾಡಿಟ್ಟಿರೋ ದಾರ ಇದಕ್ಕೆ ಹಗುರವಾದ ಕೈನಿಂದ ಸುತ್ತಿ ತಗೋರಿ. ಈ ರೀತಿ ಸುತ್ತಿದ ಮ್ಯಾಗ ಈ ಪಟ್ಟಿ ಏನದವ್ ನೋಡ್ರಿ ಇವನ್ನ ಈ ರೀತಿ ಬಿಡಿಸ್ರಿ. ಪರ್ಫೆಕ್ಟ್. ನೋಡ್ರಿ ಈ ಥರ ಇದು ಹೂವಿನ ಆಕಾರದಾಗ ರೆಡಿ ಆಕತಿ. ಇದೇ ರೀತಿ ಉಳಿದಿದ್ದ ಎಲ್ಲ ಪಟ್ಟಿನ ಹೂವಿನ ಆಕಾರದಾಗ ತಯಾರಿಸಿ ತಗೊಳ್ಳೋಣ. ನಾನಿಲ್ಲಿ ಇನ್ನೊಮ್ಮೆ ತೋರ್ಸಾಕತ್ತೇನೆ ನೋಡ್ರಿ. ಈ ರೀತಿ 4 ಪಟ್ಟಿ ಒಂದ್ರ ಮ್ಯಾಗ ಒಂದಿಟ್ಟು ನಡುವ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಆಮ್ಯಾಗ ದಾರ ಸುತ್ರಿ. ನಾವು ಕಟ್ ಮಾಡಿ ಸೈಡ್ಗೆ ಉಳಿದಿರೋ ಪಟ್ಟಿ ತೆಗೆದಿಟ್ಟಿದ್ವಿ ನೋಡ್ರಿ, ಅವನು ಈ ರೀತಿ ಸಮಾನ ಆಕಾರದಾಗ ಕಟ್ ಮಾಡ್ಕೊಂಡು ತಗೋರಿ. ಇದರಿಂದನೂ ಅದೇ ರೀತಿ ಹೂ ರೆಡಿ ಮಾಡ್ಕೊಂಡು ತಗೊಳ್ಳೋಣ. ನೋಡ್ರಿ ಇಲ್ಲಿ ನಾನು ಎಲ್ಲ ಹಿಟ್ಟಿನಿಂದ ಇವನ್ನ ತಯಾರಿಸಿ ತಗೊಂಡೇನಿ. ಈಗ ಇವನ್ನ ಫ್ರೈ ಮಾಡಬೇಕು. ಇವನ್ನ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಕಡಕ್ ಬಿಸಿ ಇರಬಾರ್ದು, ಮೀಡಿಯಂ ಬಿಸಿ ಇರಬೇಕು. ಗಮನ ಇರಲಿ, ಇವನ್ನ ನೀವು ಕಡಕ್ ಎಣ್ಣೆ ಒಳಗೆ ಫ್ರೈ ಮಾಡಿದ್ರೆ ಹೊರಗಿನ ಸೈಡ್ ಇವು ಜಲ್ದಿ ಬೇಯ್ತು, ಅದರಿಂದ ಒಳಗಿನ ಲೇಯರ್ಸ್ ಬಿಚ್ಚಂಗಿಲ್ಲ. ಅದಕ್ಕೆ ಇವನ್ನ ಮೀಡಿಯಂ ಫ್ಲೇಮ್ನಾಗನ ಫ್ರೈ ಮಾಡಬೇಕು. ಮತ್ತು ಬಾಳ್ಗ್ಯಾಗ ಎಷ್ಟು ಈಸಿಯಾಗಿ ಸಾಲ್ತವು ಅಷ್ಟ ಹೂ ಹಾಕಿ ಇವನ್ನ ಫ್ರೈ ಮಾಡ್ರಿ. ನೋಡ್ರಿ ಮ್ಯಾಗಿನ್ ಸೈಡ್ ಈ ರೀತಿ ಇದಕ್ಕೆ ಎಣ್ಣೆ ಹಾಕ್ತಾನೆ ಇರಬೇಕು. ಅಂದ್ರೆ ಇದ್ರಾಗಿನ ಲೇಯರ್ಸ್ ಬಿಚ್ಚಿ ಇದು ಅಳ್ಕೊಂಡು ಇದಕ್ಕೆ ಹೂವಿನ ಆಕಾರ ಬರ್ತೈತಿ. ಇವನ್ನ ಹೊಳಸಿ ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮ್ಯಾಗಿಂದ ಎಣ್ಣೆ ಹಾಕ್ತಾ ಇವನ್ನ ನಾವು ಬೇಯಿಸಿ ತಗೊಂಡೇವಿ. ಸೂಪರ್. ನೋಡ್ರಿ ಈ ರೀತಿ ಹೊಂಬಣ್ಣ ಬಂದ್ಮ್ಯಾಗ ಇವನ್ನ ತೆಗೆದು ಬಿಡ್ರಿ. ಇದಕ್ಕೆ ಎಷ್ಟು ಪರ್ಫೆಕ್ಟ್ ಆಗಿ ಹೂವಿನ ಆಕಾರ ಬಂದೈತಿ ನೀವಿಲ್ಲಿ ನೋಡಾಕತ್ತಿರ್ಬಹುದು. ಇವನ್ನ ಈ ರೀತಿ ಎಣ್ಣೆಯಿಂದ ತೆಗೆದ ತಕ್ಷಣ ನಾವೇನು ಪಾಕ ತಯಾರಿಸಿ ಇಟ್ಟಿದ್ವಿ ನೋಡ್ರಿ, ಅದ್ರಾಗ ಒಂದು 2-3 ಸೆಕೆಂಡ್ ಈ ರೀತಿ ಎದ್ದಿ ತೆಗೆದು ಬಿಡ್ರಿ. ಇದೇ ರೀತಿ ಉಳಿದಿರೋ ಎಲ್ಲ ಹೂ ಫ್ರೈ ಮಾಡಿ ಇವನ್ನ ತಕ್ಷಣ ಬಿಸಿ ಇದ್ದಾಗನ ಈ ಪಾಕದಾಗ ಎದ್ದಿ ತೆಗಿಬೇಕು. ಸೂಪರ್. ನೋಡ್ರಿ ಇದಕ್ಕೆ ಸಕ್ರಿ ಪಾಕ ಹತ್ತಿದ ಮ್ಯಾಗ ಇದು ಇನ್ನೂ ಚಂದ ಕಾಣಕತ್ತೈತಿ. ಇದೇ ಥರ ಉಳಿದಿದ್ದು ಎಲ್ಲ ಹೂ ಫ್ರೈ ಮಾಡಿ ಇವನ್ನ ತಕ್ಷಣ ಈ ಪಾಕದಾಗ ಡಿಪ್ ಮಾಡಿ ತೆಗೆದು ಬಿಡ್ರಿ. ನಾನು ಉಳಿದಿದ್ದು ಎಲ್ಲ ಹೂ ಫ್ರೈ ಮಾಡಿ ಇವನ್ನ ಈ ಪಾಕದಾಗ ಎದ್ದಿ ತಗೊಂಡೇನಿ. ನೋಡ್ರಿ ಈ ರೀತಿ ಇವು ರೆಡಿ ಆಕ್ಕವು. ನಾನು ಮ್ಯಾಗಿನ್ ಸೈಡ್ ಇದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿರೋ ಬಾದಾಮ್ ಹಾಕಕತ್ತೇನಿ. ನೀವು ಗೋಡಂಬಿ ಅಥವಾ ಪಿಸ್ತಾನು ಹಾಕ್ಬಹುದು, ಅಂದರೆ ಇದು ನೋಡಾಕ ಇನ್ನೂ ಚಂದ ಕಾಣ್ತೈತಿ. ಪಾಕ ಒಣಗಿದ ಮ್ಯಾಗ ಇವು ನೋಡ್ರಿ ಈ ರೀತಿ ಬರ್ತವು. ಸೊ ಈ ದೀಪಾವಳಿ ಒಳಗೆ ಖಂಡಿತ ಈ ಹೊಸ ಥರದ ಸ್ವೀಟ್ ನೀವು ತಯಾರಿಸಿ ನೋಡ್ರಿ, ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಗರಿಗರಿಯಾಗಿರೋ ಸಿಹಿ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.